ಹಲೋ ವೆಲ್ಕಮ್ ಬ್ಯಾಕ್ ಟು ಜಕೆರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಶೆಡ್ಯೂಲ್ಡ್ ಆಗಿದೆ ನಮ್ಮ ಎಕ್ಸಾಮ್ಸ್ ಎದಕ್ಕೆ ಸಂಬಂಧಿಸಿದಂತೆ ಹೈಸ್ಕೂಲ್ದಿಂದ PUಗೆ ಪ್ರಮೋಷನ್ ಆಗೋದಕ್ಕೆ. ಸೊ ಅದಕ್ಕೆ ತಕ್ಕಂತೆ ನಾವು ಬ್ಲೂ ಪ್ರಿಂಟ್ ಏನಿರಲಿದೆ ಅನ್ನುವಂಥದ್ದು ಇದರ ಬಗ್ಗೆ ಹೈಸ್ಕೂಲ್ ಟು PUಗೆ ಪ್ರಮೋಷನ್ ಆಗ್ಬೇಕಂದ್ರೆ ಸಬ್ಜೆಕ್ಟ್ ವೈಸ್ ಏನೆಲ್ಲ ಬ್ಲೂ ಪ್ರಿಂಟ್ ಇರಲಿದೆ ಎನ್ನುವಂಥದ್ದು ಆಲ್ರೆಡಿ ಕೊಟ್ಟಿದ್ದಾರೆ. ಆದರೆ ಕ್ವಶನ್ ಟೈಪ್ಸ್ಗಳು ಯಾವ ಥರ ಇರ್ತವೆ, ಅಷ್ಟು ಕ್ವಶನ್ ಟೈಪ್ಸ್ ಯಾವ ತರ ಇರ್ತವೆ, 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಎಷ್ಟಿರ್ತವೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಸ್ಲೈಡ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಇದ್ದವರಿಗೂ ಕೂಡ ಅನ್ವಯ ಆಗ್ತದೆ. ಟೋಟಲ್ ಎಷ್ಟು ಕ್ವಶನ್ಸ್ಗಳು ಇರ್ತವೆ, ಏನೆಲ್ಲ ಇರ್ತದೆ ಎನ್ನುವಂಥದ್ದು. ನೆಕ್ಸ್ಟ್ ಸ್ಲೈಡ್ಗಳಲ್ಲಿ ಹಿಂದಿ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಸ್ಲೈಡ್ಸ್ಗಳು ಇರಲಿದ್ದಾವೆ. ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಯಾವ ತರ ಇರಲಿದೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಬನ್ನಿ ತಿಳಿದುಕೊಳ್ಳೋಣ. ಎಷ್ಟು ಒಟ್ಟು 32 ಪ್ರಶ್ನೆಗಳನ್ನ ಕೇಳ್ತಾರೆ. 32 ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಬೇಕಾಗಿರುವಂತದ್ದು 2 ಅಂಕದ ಪ್ರಶ್ನೆಗಳು ನೋಡೋದಾದ್ರೆ ಒಟ್ಟು 12 ಅಂಕದ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಯಾವ್ದು ಇಂಟರ್ನಲ್ ಚಾಯ್ಸ್ ಯಾವ್ದಾದ್ರು ಇರ್ತದೆ ಎನ್ನುವಂಥದ್ದಾದ್ರೆ 12 ಪ್ರಶ್ನೆಗಳು ಮ್ಯಾಂಡೇಟರಿಗೆ ನಾವು ಆನ್ಸರ್ ಮಾಡಲೇಬೇಕಾಗಿರುವಂತದ್ದು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 12. ಒಟ್ಟು ಇಲ್ಲಿ ಎಷ್ಟು 24 ಅಂಕಗಳು ಬರ್ತವೆ. ಎಷ್ಟು ಅಂಕಗಳು ಬರ್ತವೆ? 24 ಅಂಕಗಳು ಬರ್ತವೆ. ಇನ್ನು 3 ಅಂಕದ ಪ್ರಶ್ನೆಗಳನ್ನ ನೋಡೋದಾದ್ರೆ ಒಟ್ಟು 9 3 ಅಂಕದ ಪ್ರಶ್ನೆಗಳು ಇರ್ತವೆ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ 1 ಇರ್ತದೆ. 9 ಪ್ರಶ್ನೆಗಳು 3 ಅಂಕದ ಇರ್ತದೆ. ಅದರಲ್ಲಿ 1 ಪ್ರಶ್ನೆಗೆ ಚಾಯ್ಸ್ ಅನ್ನ ಕೊಟ್ಟಿರ್ತಾರೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತದೆ? 10 ಇರ್ತದೆ. 10ರಲ್ಲಿ ನಾವು ಕೇವಲ ಎಷ್ಟು 9ಕ್ಕೆ ಆನ್ಸರ್ ಮಾಡಬೇಕಾಗಿರುವಂತ 10 ಪ್ರಶ್ನೆಗಳು ಕೇಳ್ತಾರೆ, 9ಕ್ಕೆ ಆನ್ಸರ್ ಮಾಡಬೇಕು. ಹೀಗೆ 27 ಮಾರ್ಕ್ಸ್ ಇಲ್ಲಿಂದನೂ ಕೂಡ ಬರ್ತವೆ. 4 ಅಂಕದ ಪ್ರಶ್ನೆಗಳನ್ನ ನೋಡುವುದಾದ್ರೆ ಒಟ್ಟು 6 ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. 1 ಇಂಟರ್ನಲ್ ಚಾಯ್ಸ್ ಇರ್ತದೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 7 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದರಲ್ಲಿ ನಾವು 6 ಉತ್ತರಿಸಬೇಕು. ಸೊ 4 24 ಅಂಕಗಳು ಇಲ್ಲಿಂದ ಬರ್ತವೆ. 5 ಅಂಕದ ಪ್ರಶ್ನೆಗಳನ್ನ ನೋಡುವುದಾದ್ರೆ ಒಟ್ಟು 5 ಪ್ರಶ್ನೆಗಳನ್ನು ಕೇಳಿರ್ತಾರೆ. 1 ಇಂಟರ್ನಲ್ ಚಾಯ್ಸ್ ಇರ್ತದೆ. ಟೋಟಲ್ ಆಗಿ 6 ಪ್ರಶ್ನೆಗಳು ಇರ್ತವೆ. 6 ಪ್ರಶ್ನೆಗಳಲ್ಲಿ ನಾವು 1 ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗಿರುವಂತದ್ದು. ಒಟ್ಟು ಇಲ್ಲಿಂದ ನಮಗೆ 25 ಅಂಕಗಳು ಬರ್ತವೆ. ಒಟ್ಟು ನಾವು ಆನ್ಸರ್ ಮಾಡಬೇಕಾಗಿರೋದು 32 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು. 3 ಪ್ರಶ್ನೆಗಳಿಗೆ ಚಾಯ್ಸ್ ಇರ್ತದೆ. ಅಂದ್ರೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 35. ಈ 35ರಲ್ಲಿ 3 ಚಾಯ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಎಷ್ಟು ಬರೀಬೇಕು ನಾವು? 32 ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಬೇಕು. ಹೀಗೆ ಒಟ್ಟು 100 ಅಂಕಕ್ಕೆ ಇರುತ್ತೆ. ಸೊ ಎಲಿಜಿಬಲ್ ಆಗ್ಬೇಕಂದ್ರೆ ನಮಗೆ ಎಷ್ಟು 50 ಅಂಕ ಔಟ್ ಆಫ್ 100 50 ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು. ಇನ್ನು ಪಠ್ಯಕ್ರಮವನ್ನ ನೋಡುವುದಾದ್ರೆ ವಿಷಯವಾರು ಪ್ರಶ್ನೆಗಳ ಸಂಖ್ಯೆ PUC ಫಸ್ಟ್ ಇಂದ ಯಾವೆಲ್ಲ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ PUC ಫಸ್ಟ್ ಸಿಲೆಬಸ್ ನಮ್ಮದು ಏನಿದೆ ಅಲ್ಲಿಂದ ಒಟ್ಟು ಪ್ರಶ್ನೆಗಳ ಸಂಖ್ಯೆ 13 ಪ್ರಶ್ನೆಗಳು ಕೇಳ್ತಾರೆ. ಅಂದ್ರೆ 40% ಅಲ್ಲಿಂದ ಕವರ್ ಮಾಡ್ತಾರೆ. 40 ಅಂಕಗಳನ್ನು ಅಲ್ಲಿಂದ ಕೇಳ್ತಾರೆ. ಒಟ್ಟು ಅಂಕಗಳು 40 ಅಂಕಗಳು ಅಲ್ಲಿಂದ ಬರ್ತವೆ. ಇನ್ನು ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಏನಿದೆ ಅದಕ್ಕೆ ಡಿಪೆಂಡ್ ಎಲ್ಲ ಸಬ್ಜೆಕ್ಟ್ಗಳಲ್ಲಿನೂ ಕೂಡ 13 ಪ್ರಶ್ನೆಗಳು ಅಲ್ಲಿಂದ ಕೇಳ್ತಾರೆ. 40% ಕವರ್ ಮಾಡಿರ್ತಾರೆ. ಒಟ್ಟು 40 ಅಂಕ ಬರ್ತವೆ. ಒಟ್ಟು ಅಂಕಗಳು 40. ನೋಡಿ PUC ಫಸ್ಟ್ ಅಂಡ್ ಸೆಕೆಂಡ್ 40 + 40 ಇಷ್ಟೇ ಮಾಡಿದ್ರು ಸಹಿತ, ಇಷ್ಟು ಪರ್ಫೆಕ್ಟ್ ಮಾಡಿದ್ರು ಸಹಿತ ನಮಗೆ 80 ಅಂಕಗಳು ಬರ್ತವೆ. ಎಷ್ಟು 80 ಅಂಕಗಳು ಬರ್ತವೆ. ಎಲ್ಲವೂ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಇರ್ತವೆ. ಇನ್ನು ಸ್ನಾತಕೋತ್ತರ PGಗೆ ಸಂಬಂಧಿಸಿದಂತೆ ಪೋಸ್ಟ್ ಗ್ರಾಜ್ಯುಯೇಷನ್ ನಮ್ಮದೇನಿದೆ ಅಲ್ಲಿಂದ ಎಷ್ಟು 6 ಪ್ರಶ್ನೆಗಳನ್ನು ಕೇಳ್ತಾರೆ. ಪರ್ಸೆಂಟೇಜ್ ನೋಡೋದಾದ್ರೆ 20% ಇದೆ. ಒಟ್ಟು 20 ಅಂಕ ಬರ್ತವೆ. ಒಟ್ಟು ಅಂಕಗಳು 20. ಹೀಗೆ ಒಟ್ಟು 32 ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮಾಡಬೇಕು. ಒಟ್ಟು 35 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ 32 ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಮಾಡಲೇಬೇಕಾಗಿರುವಂತದ್ದು. 100% ಇಲ್ಲಿ ಆಗುತ್ತೆ. PUC ಫಸ್ಟ್ 40%, PUC ಸೆಕೆಂಡ್ 40% ಹಾಗೂ PG ಇಂದ 20% ಕೇಳಿರ್ತಾರೆ. ಅಂಕಗಳ ಡಿವೈಡೇಷನ್ ಕೂಡ ಸೇಮ್ ಇರ್ತದೆ. ಆದ್ರೆ PUC ಫಸ್ಟ್ ಅಂಡ್ ಸೆಕೆಂಡ್ ಅಷ್ಟೇ ಮಾಡಿದ್ವಿ ಅಂದ್ರೂ ಸಹಿತ 80 ಅಂಕಗಳನ್ನ ನಾವು ಗಳಿಸ್ಕೊಳ್ಬಹುದು. ಪ್ರಶ್ನೆ ಪತ್ರಿಕೆಯ ಕಠಿಣತೆ ಮಟ್ಟವನ್ನ ನೋಡುವುದಾದ್ರೆ ಸುಲಭ ಪ್ರಶ್ನೆಗಳನ್ನ, ಸರಳವಾಗಿರುವಂತಹ ಪ್ರಶ್ನೆಗಳು ಎಷ್ಟಿರ್ತವೆ? 13 ಪ್ರಶ್ನೆಗಳು ಇರ್ತವೆ. ಅಂದ್ರೆ 40% ಅದನ್ನು ಕೇಳ್ತಾರೆ. 40 ಅಂಕ ಏನಿರ್ತದೆ ಈಸಿ ಆಗಿರುವಂತದ್ದು ಪ್ರಶ್ನೆ, ಯಾವುದೇ ಟ್ವಿಸ್ಟ್ ಇರೋದಿಲ್ಲ. ಈಸಿಯಾಗಿ ಆನ್ಸರ್ ಮಾಡಬೇಕಾಗಿರುವಂತದ್ದು ಇರ್ತದೆ. ನೆಕ್ಸ್ಟ್ ಸಾಧಾರಣ ಮೀಡಿಯಂ ಇರ್ತವೆ. 13 ಪ್ರಶ್ನೆಗಳನ್ನು ಕೂಡ ಮೀಡಿಯಂ ಆಗಿ ಕೇಳಿರ್ತಾರೆ. 40% 40 ಅಂಕಗಳು ಮೀಡಿಯಂ ಆಗಿ, ಬಹಳಷ್ಟು ಈಸಿನೂ ಇರೋದಿಲ್ಲ, ಬಹಳಷ್ಟು ಟಫ್ನು ಕೂಡ ಇರೋದಿಲ್ಲ. ಇನ್ನು ಕಠಿಣತೆ ಮಟ್ಟವನ್ನ ನೋಡೋದಾರೆ 6 ಪ್ರಶ್ನೆಗಳು ಏನ್ ಮಾಡಿರ್ತಾರೆ ಕಠಿಣ ಕೇಳಿರ್ತಾರೆ. ಸೊ ಹಾಗಾಗಿ 20 ಅಂಕಗಳು ಇಲ್ಲಿಂದ ಬರ್ತವೆ. ಸೊ ಇದು ಆಗಿತ್ತು ನಮ್ದು ಯಾವೆಲ್ಲ ಎಷ್ಟು ಪ್ರಶ್ನೆಗಳಿರ್ತವೆ,
ಸಿಲೆಬಸ್ ಎಲ್ಲಿಂದ ತೆಗೆದುಕೊಂಡಿರ್ತಾರೆ ಹಾಗೂ ಕಠಿಣತೆ ಮಟ್ಟ ಏನಿರ್ತದೆ ಎನ್ನುವಂಥದ್ದು. ಇನ್ನು ಲ್ಯಾಂಗ್ವೇಜ್ ಅನ್ನ ನೋಡುವುದಾದ್ರೆ ಲ್ಯಾಂಗ್ವೇಜ್ ಅಲ್ಲಿ ಏನೇನು ಕೇಳ್ತಾರೆ ಎನ್ನುವಂಥದ್ರ ಬಗ್ಗೆ ಕೂಡ ನಾವು ಇವಾಗ ನೋಡ್ತಾ ಸಾಗೋಣ. ಮೇನ್ಲಿ ಲ್ಯಾಂಗ್ವೇಜಸ್ ಅಲ್ಲಿ ಆಲ್ ಲ್ಯಾಂಗ್ವೇಜ್, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮರಾಠಿ, ಉರ್ದು ಎಲ್ಲ ಲ್ಯಾಂಗ್ವೇಜಸ್ ಗಳಲ್ಲಿ ಯಾವ ಟೈಪ್ ಪ್ರಶ್ನೆಗಳನ್ನ ಕೇಳಿರ್ತಾರೆ ಅಂದ್ರೆ ಗದ್ಯಾಂಶವನ್ನ ಕೇಳಿರ್ತಾರೆ, ಅದರ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಪದ್ಯಾಂಶ ಮತ್ತು ಅದರ ಮೇಲೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಪದ್ಯಾಂಶದ ಭಾವಾರ್ಥ ಬರೆಯುವಂತ ಪ್ರಶ್ನೆಗಳನ್ನು ಕೇಳಿರ್ತಾರೆ. ವ್ಯಾಕರಣಾಂಶಗಳ ಮೇಲೆ ಇರ್ತದೆ ಪತ್ರ ಲೇಖನ, ಪ್ರಬಂಧ ಲೇಖನ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯುವುದು, ಇದರ ಮೇಲೂ ಕೂಡ ಪ್ರಶ್ನೆ ಕೇಳ್ತಾರೆ. ಗದ್ಯಾಂಶ ಅಥವಾ ಪದ್ಯಾಂಶದ ರೂಪಾಂತರ ಮಾಡುವುದು, ಲಿಪ್ಯಾಂತರ ಮಾಡುವುದು ಅಥವಾ ಭಾಷಾಂತರ ಮಾಡುವುದು, ಇದರ ಮೇಲಿನ ಕೂಡ ಪ್ರಶ್ನೆ ಕೇಳ್ತಾರೆ. ಇನ್ನು ಪದವಿ ಪೂರ್ವ ವಿಭಾಗದ ಪಠ್ಯಕ್ರಮ ಮೇಲಿನ ಎಲ್ಲ ಪ್ರಶ್ನೆಗಳು, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. ತದನಂತರ ಸ್ನಾತಕೋತ್ತರ ಪದವಿ ವಿಭಾಗದ ಪಠ್ಯಕ್ರಮದ ಮೇಲಿನ ಸಿಲೆಬಸ್ಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಅದನ್ನೇ PG ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳಿರ್ತಾರೆ. ಸೊ ಇದು ಆಲ್ ಸಬ್ಜೆಕ್ಟ್ಗೆ ಲ್ಯಾಂಗ್ವೇಜಸ್ಗೆ ಅಪ್ಲೈ ಆಗುತ್ತೆ. ಎಸ್, ಇವಾಗ ನಾವು ನೆಕ್ಸ್ಟ್, ಸೊ ಇಲ್ಲಿವರೆಗೂ ಕಾಮನ್ ಆಗಿ ಎಲ್ಲ ಸಬ್ಜೆಕ್ಟ್ ಅದವರೆಗೆ ಇದು ಆಗಿತ್ತು. ಇನ್ನು ಮುಂದೆ ಬರುವಂಥದ್ದು ಹಿಂದಿ ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಮಾಡಬೇಕು, ಎಷ್ಟೆಷ್ಟು ಅಂಕಗಳು ಇರ್ತವೆ ಎನ್ನುವಂಥದ್ದನ್ನು ಕೂಡ ಬ್ಲೂ ಪ್ರಿಂಟ್ ಅನ್ನ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ.